ಕನ್ನಡಿಗರು ತೋರಿಸಿದ ಪ್ರೀತಿ, ಅವರು ಕೊಟ್ಟಂತ ಸಹಕಾರ, ಮತ್ತೆ ನಾವು ಕುಗ್ಗಿ ಕೂತಾಗ, ಯಾಕಂದ್ರೆ ಒಂದು ಯಾವುದೇ ಸಂಸ್ಥೆ ನಡೆಸಬೇಕಾದ್ರೆ ಆರ್ಥಿಕವಾಗಿ ನಮಗೆ ಶಕ್ತಿ ಇರಬೇಕಾಗುತ್ತೆ. ಇಲ್ಲ ಅಂದಾಗಲೂ ಅದೆಲ್ಲದೂ ಒಂದು ನಮಗೆ ಸಹಕಾರ ತಂದುಕೊಟ್ಟು ಮುಂದುವರಿಸಿ ಅಂತ ನನ್ನನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ರೀತಿ ಇದೆಯಲ್ಲ, ಅದು ನಾನು ಯಾವತ್ತೂ ಕೂಡ ಅದನ್ನ ಮರೆಯಕ್ಕೆ ಸಾಧ್ಯ ಇಲ್ಲ. ಕನ್ನಡಿಗರು ತೋರಿಸಿದ ಪ್ರೀತಿಯ ಋಣ ನಾನು ಸಾಯುವವರೆಗೆ ಇಟ್ಕೊಳ್ಬೇಕಾಗುತ್ತೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೌಜಿ ಪೂಜಾ ಬ್ಲಾಗ್ಸ್. ಆಕ್ಚುಲಿ ಇವತ್ತು ವಿಜಯ ಟೈಮ್ಸ್ಗೆ ಸ್ವಾಗತ ಅಂತ ಹೇಳ್ತೀನಿ. ಯಾಕಂತಂದ್ರೆ ಇವತ್ತು ನಮ್ಮ ವಿಜಯ ಟೈಮ್ಸ್ನ 5ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ಎಲ್ಲರೂ ಕೂಡ ವಿಜಯ ಟೈಮ್ಸ್ ಗೊತ್ತೇ ಇರುತ್ತೆ. ಭ್ರಷ್ಟರ ವಿರುದ್ಧವಾಗಿ ನಿಂತಿರುವಂತಹ ಏಕೈಕ ಚಾನಲ್ ನಮ್ಮ ವಿಜಯ ಟೈಮ್ಸ್ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಎಲ್ಲರ ಸಹಕಾರದಿಂದ ವಿಜಯ ಟೈಮ್ಸ್ 5ನೇ ವರ್ಷಕ್ಕೆ ಕಾಲಿಟ್ಟಿದೆ. 6ನೇ ವರ್ಷ ಕೂಡ, 7ನೇ ವರ್ಷ ಕೂಡ, 8ನೇ ವರ್ಷ ಕೂಡ ಹಿಂಗೆ ಹೋಗಿ ಅಂತ ಎಲ್ಲರೂ ಕೂಡ ಪ್ರೋತ್ಸಾಹ ನೀಡಿ. ಇವತ್ತು ಹೇಗಿರುತ್ತೆ ದಿನ ಅನ್ನೋದರ ಸಂಪೂರ್ಣವಾದ ವಿಡಿಯೋ ಇದಾಗಿರುತ್ತೆ. ಎಲ್ಲರೂ ಹೀಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೇಗೆ ಅನ್ನಿಸ್ತಾ ಇದೆ ಇವತ್ತು ಆಫೀಸ್ ಆನಿವರ್ಸರಿ? ಅದು ಸಿಂಪಲ್ ಆನಿವರ್ಸರಿ. ವೆರಿ ಬ್ಯೂಟಿಫುಲ್. ಎಲ್ಲ ಚಂದವಾಗಿ ಸೀರೆ ಉಟ್ಕೊಂಡು ನಮ್ಮ ಹೆಣ್ಮಕ್ಳೆಲ್ಲ ನಾರಿ ಸಾರಿ ಥರ ಬಂದಿದ್ದಾರೆ ಎಲ್ಲರೂ. ಸೊ ನಮ್ಮ ಸೆಲೆಬ್ರೇಷನ್ಸ್ ಇಲ್ಲೇ ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ. ಕಾದು ನೋಡ್ತಾ ಇದ್ದೀವಿ. ತುಂಬ ಎಕ್ಸೈಟ್ ಆಗಿದೆ. ಆ್ಯಂಡ್ ನಾನು ಜಾಯ್ನ್ ಆದಮೇಲೆ ಇದು ಫಸ್ಟ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ನೋಡ್ತಾರಲ್ಲ ನಾನು. ಆ್ಯಂಡ್ ಸೌಜನ್ಯ ಅವರೇ, ಹಾಯ್, ಹೇಗೆ ಅನಿಸ್ತಾ ಇದೆ ಇವತ್ತು 5th ಇಯರ್ ಆ್ಯನಿವರ್ಸರಿ ನಮ್ಮ ವಿಜಯ ಟೈಮ್ಸ್? ತುಂಬಾನೇ ಖುಷಿ ಆಗ್ತಾ ಇದೆ. ಆಫೀಸೆಲ್ಲ ಲಕ್ಕ ಅಂತ ಇದೆ. ತುಂಬಾ ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರೆ. 2 ಬ್ಯಾಚಿಗೆ ಇವತ್ತು ಸರ್ಟಿಫಿಕೇಟ್ ಇದೆ ಕೂಡ. ಸೊ ಖುಷಿ ಆಗ್ತಿದೆ. ಹೇಗಿದೆ ಅಂತ ನೋಡ್ಬೇಕು ಇವಾಗ. ನಮ್ಮ ಬ್ಲಾಗ್ ಇವ್ರನ್ನ ತೋರಿಸ್ತಿದ್ರು ಬಿಡ್ತಾಳ. ಕಾಂಪಿಟೇಟರ್. ಗ್ರೇಟೆಸ್ಟ್ ಎಡಿಟರ್ ಇಲ್ಲೇ ಬಂದು ಕಲ್ತೋಗಿರೋರು. ಆದರೂ ಕಂಗ್ರ್ಯಾಚುಲೇಷನ್ ಸರ್, ಕೆಲಸ ಸಿಕ್ಕಿದೆ. ಅಂತೂ ನಾವೊಂದು ಈ ಸಂಸ್ಥೆ ಆಫೀಸ್ ಎಲ್ಲ ಕುಸಿದು ಬಿದ್ದಾಗ ಇಲ್ಲ ಆಗಲ್ಲ ಅಂತ ಕೈ ಬಿಟ್ಟಿದ್ವಿ. ಬಟ್ ಆದರೆ ನಾನು ಇಟ್ಟಂಥ ಒಂದು ದೃಢ ವಿಶ್ವಾಸ, ಸತ್ಯ, ನ್ಯಾಯ, ಪ್ರಾಮಾಣಿಕತೆ ಮೇಲೆ ಇಟ್ಟಂಥ ವಿಶ್ವಾಸ ಇದೆಯಲ್ಲ, ಅದಕ್ಕೆ ಆ ಪ್ರಕೃತಿ ಮಾತೆ ಒಂದಿಷ್ಟು ಚುಟಿ ಬರದ ರೀತಿಯಲ್ಲಿ ನಮ್ಮನ್ನು ಮಗು ಥರ ರಕ್ಷಣೆ ಮಾಡಿಕೊಂಡು ಇಲ್ಲಿವರೆಗೆ ತಂದು ತಲುಪಿಸಿದ್ದಾರೆ. ಅವಳಿಗೆ ನಾನು ಮೊದಲ ಬಾರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕಂದರೆ ಇಷ್ಟು ದಿನ ನಮಗೆ ಉಸಿರು ಕೊಟ್ಟು ಶಕ್ತಿ ಕೊಟ್ಟಿದ್ದಕ್ಕೆ ಅವಳಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನಗೇನಂತಂದ್ರೆ ನನ್ನ ಫೀಲ್ಡಾದ್ರೂ ಅಲ್ಲೂ ಅನ್ಯಾಯಗಳಿದೆ. ಅದನ್ನೇ ನಾನು ಎದುರಿಸೋಕ್ಕಾಗ್ತಾ ಇಲ್ಲ. ಇಲ್ಲಿ ಹೊರಗಡೆ ನಾನು ಮಾತಾಡ್ತೀನಿ, ತುಂಬ ಮಾತಾಡ್ತೀನಿ. ಬಟ್ ಮಾತಾಡೋದು ತೂಕ ಇರಬೇಕು ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲಿಂದ ಮೈಕ್ನ ಸರಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾರೆ. ಪ್ರಾಮಾಣಿಕತೆ ಸಂಸ್ಥೆ ಅಂದ್ರೆ ಬರೀ ಹೆಸರಲ್ಲಿ ಬಿಲ್ಡಿಂಗ್ ಅಲ್ಲ, ನಾವು ಮಾಡೋಂಥ ಕೆಲಸದಲ್ಲಿ ಅಂತ ತುಂಬಾ ನಾನು ಕಲ್ತ್ಕೊಂಡಿದ್ದೀನಿ. ಮತ್ತೆ ನನ್ನದೇ ಆದ ಒಂದು ಧ್ವನಿ ಎತ್ತಲಿಕ್ಕೆ ಒಂದು ಸ್ಪಷ್ಟ ಒಂದು ಶಕ್ತಿ ಮೇಡಮ್ ಸಿಕ್ಕಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಇಲ್ಲಿ ಬಂದ್ಮೇಲೆ ಆಗಿರ್ಬೋದು, ಇಲ್ಲ ಬರವಣಿಗೆ ಆಗಿರ್ಬೋದು, ಎಲ್ಲಾನು ಮಾಡ್ತಾ ಇದ್ದೀನಿ. ಅಂದ್ರೆ ಏನು, ಪತ್ರಕರ್ತ ಈ ಸಮಾಜಕ್ಕೆ ಏನ್ ನಡ್ಕೋಬೇಕು ಅಂತ ಕಲಿಬೇಕು ಅನ್ನೋದೊಂದಿದ್ರೆ ಮಾತ್ರ ಸೃಷ್ಟಿ ಮೀಡಿಯಾ ಅಕಾಡೆಮಿ ಆಯ್ಕೆ ಮಾಡ್ಕೊಳ್ಳೋದು ಪ್ರತಿಭೆಗಳು ಬೇಕು, ನೀವು ಮುಂದೆ ಬರಬೇಕು, ಒಳ್ಳೆ ಕೆಲಸ ಆಗಬೇಕು ನಿಮ್ಮಿಂದ. ಆಲ್ ದ ಬೆಸ್ಟ್. ಆಮೇಲೆ ನಾನು ಹಿಂಗೆ ನೋಡಿದ ತಕ್ಷಣ ಕಣ್ಣು ತೆರೆಯೋರು ನನಗೊಬ್ಬ ಅನಿಸೋದು, ಪಾಪ ನನಗೆ ಬಿಟ್ಟು ತಿಂದು ಬರುವಷ್ಟು ಶಕ್ತಿಶಾಲಿಯಾಗಿದ್ದಾರೆ ಅನ್ನುವಂಥದ್ದು ಒಂದು ಹೆಮ್ಮೆಯ ವಿಚಾರ. ಆಲ್ ದ ಬೆಸ್ಟ್. ಇಂಗ್ಲೀಷ್ ಇದಿದ್ರು ಕೂಡ ಶಿ ಟ್ರೈಡ್, ಶಿ ಸಕ್ಸಸ್ಫುಲಿ ಫಿನಿಶ್. ಅದು ಖುಷಿ ಅನಿಸೋದು. ಆಮೇಲೆ ಸಮಾಜ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನಾನು ಕೊಟ್ಟಿದ್ದಕ್ಕಿಂತ ತುಂಬ ಜಾಸ್ತಿ ಕಲ್ತ್ಕೊಂಡೆ. ಯಾಕಂದ್ರೆ ಅದನ್ನ ಬಳಸ್ಕೊಂಡಿದ್ದೀರಾ, ನೀವು ಒಂದು ಉದ್ದೇಶ ಇಟ್ಕೊಂಡಿದ್ದೀರಾ, ಆ ಉದ್ದೇಶ ಪೂರೈಸಿ ಈ ಶೈನ್ ಆಗಿ ಈ ಫೀಲ್ಡ್. ಓಕೆ, ಅದೆಲ್ಲ ಮಾಡ್ಬೋದು.
ಇವರು ಅಡಿಗೆ ಭಟ್ರ ತರ ಆದ್ರೆ ಅಡಿಗೆ ಭಟ್ರಲ್ಲ. ಮಂಚ ತರ ಮಂಚ ಅಲ್ಲ, ಕುರ್ಚಿ ತರ ಕುರ್ಚಿ ಅಲ್ಲ, ಕಲಕ ಜಿಂಗಲ ತೋರಿಸಿ ಪಾಪ ಮಾಡೋ ಕೆಲಸನ ತೋರಿಸಿ. ಏನಿದು ಆಂಗಲ್? ಇವರು ದಿ ಗ್ರೇಟ್ ಕವರ್ ಸ್ಟೋರಿ ಹೆಡ್, ಗೇಟ್ ಕ್ರಶ್ ತಂಡದ ನಾಯಕ ತೇಜು ಹೇಳ್ದಂಗೆ. ಈರುಳ್ಳಿ ಕಟ್ ಮಾಡೋದ್ರಲ್ಲಿ ನಿಸ್ಸೀಮ್ರು, ಮಾತಾಡೋದಲ್ಲಿ ಬಂಟ್ರು, ಆವಾಜ್ ಹಾಕೋದ್ರಲ್ಲಿ ಎಕ್ಸ್ಟ್ರಾರ್ಡಿನರಿ. ಇವತ್ತು ಮೈಸೂರಲ್ಲಿ ಕೊಡ್ಬೇಕಲ್ಲ ನೀವು. ಸ್ಟಿಂಗ್ ಮಾಸ್ಟರ್. ಮೇಡಮ್